ಜೈ ಬಜರಂಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ತುಂಬ ವಿಶೇಷವಾದಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ತಾಲೂಕು ಲಿಂಗದಹಳ್ಳಿಯಲ್ಲಿ. ಇಲ್ಲಿ ಏನಪ್ಪ ವಿಶೇಷ ಅಂತ ನೀವು ಕೇಳೋದಾದರೆ, ನಮ್ಮ ರಾಜ್ಯದಲ್ಲೇ, ನಮ್ಮ ಭಾರತದಲ್ಲೇ, ನಮ್ಮ ಏಷ್ಯಾ ಖಂಡದಲ್ಲೇ ಅತಿ ಉದ್ದವಾದಂತಹ ಒಂದು ಸ್ಫಟಿಕಲಿಂಗು ಇದಾಗಿದೆ. ಇದು ಹೇಗೆ ಬಂತು, ಇದರ ವಿಶೇಷತೆ ಏನು, ಇದರ ಪವಾಡಗಳು ಏನು ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಗೊತ್ತಾಗುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ವಿಶೇಷತರವಾಗಿದೆ, ಪ್ರತಿಯೊಂದು ತುಂಬಾ ಅದ್ಭುತವಾಗಿದೆ. 12 ಜ್ಯೋತಿರ್ಲಿಂಗಗಳು, ಮಹಾಶಕ್ತಿ ಪೀಠಗಳು, ನವಗ್ರಹಗಳು, ಪ್ರತಿಯೊಂದು ತುಂಬಾ ಒಂಥರ ಕುತೂಹಲಕಾರಿ ವಿಶೇಷವಾಗಿರೋದ್ರಿಂದ ನೀವು ಹೋಗಿ ನೋಡ್ಕೊಂಡು. ಸ್ಫಟಿಕ ಅಂದ್ರೆ ಏನಂತ ನಮಗೆ ಅಷ್ಟು ಈಗಿನ ಜನರೇಷನ್ಗೆ ಗೊತ್ತಿಲ್ಲ ಸರ್. ನೀವು ಏನು ಹೇಳ್ತೀರಾ ಅನ್ನೋ ಸ್ವಲ್ಪ ಇದು ಸ್ಫಟಿಕ ಅಂದ್ರೆ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಇದು ಸಂಶೋಧನೆ ಕೂಡ ಮಾಡಿದ್ದಾರೆ. ಲಿಂಗರಾಜ್ ದೇಸಾಯಿ ಅಂತೇಳಿ ಹುಬ್ಬಳ್ಳಿಯವರು ಸೈಂಟಿಸ್ಟ್ ಸಂಶೋಧನೆ ಮಾಡಿದ್ದಾರೆ. ಅನೇಕ ಮತ್ತು ಇದ್ರೊಳಗ ಎಲ್ಲ ಕಡೆ ವಿಕಿಪೀಡಿಯಾದಲ್ಲೆಲ್ಲ ಇದ್ರ ಬಗ್ಗೆ ಇದೆ, ವೇದ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಇದೆ. ವೇದ ಮಂತ್ರದಲ್ಲಿ ರುದ್ರಾಧ್ಯಾಯ ಅಂತ ಬರ್ತದ. ರುದ್ರಾಧ್ಯಾಯದಲ್ಲಿ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣ ಚಿದಾನಂದಂ ಸದಾಶಿವಂ ಅಹಂ ಭಜೆ ಅಂದ ಮೇಲೆ ರುದ್ರಾಧ್ಯಾಯದ ಪ್ರಾರಂಭ ಆಗ್ತದ. ಅಂದ್ರೆ ಈ ಸ್ಫಟಿಕಲಿಂಗ ಹೆಂಗ್ ಸೃಷ್ಟಿ ಆಗ್ತಾವಂದ್ರ, ಇದು ಇಲ್ಲಿ ಸೃಷ್ಟಿ ಆಗಿರೋದಲ್ಲ, ಇದು ಹಿಮಾಲಯದಲ್ಲಿ ಎಲ್ಲಿ ಡಿಸ್ಟರ್ಬೆನ್ಸ್ ಆಗದೆ ಹಿಮವು ಒಂದೇ ಕಡೆ ಲಕ್ಷಾನು ವರ್ಷಗಟ್ಲೆ ಇರ್ತದ, ಅದು ಶಿಲೆ ರೂಪವನ್ನು ತಾಳತಂತ ವಿಜ್ಞಾನಿಗಳು ಹೇಳ್ತಾರ. ಆ ಶಿಲೆಯನ್ನ ಬಹಳ ಹಾರ್ಡ್ ಆಗಿರ್ತದಂತ, ಅದನ್ನ ವಜ್ರದಿಂದ ಕಟ್ ಮಾಡ್ತಾನ. ಅದಕ್ಕೆ ಬಹಳ ಬೆಲೆ ಬಾಳತಕ್ಕಂಥದ್ದು. ಇದು ಏಷ್ಯಾ ಖಂಡದಲ್ಲಿ ದೊಡ್ಡ ಸ್ಫಟಿಕಲಿಂಗ. ಮತ್ತು ಸ್ಫಟಿಕ ಶಿವಲಿಂಗವನ್ನ ಪೂಜೆ ಮಾಡೋದ್ರಿಂದ ಏನು ಫಲ ಆಯ್ತಪ್ಪ ಅಂದ್ರ, ಕಾಶ್ಯಪ ಶಿಲ್ಪಶಾಸ್ತ್ರ ಗ್ರಂಥದ ಪ್ರಕಾರ ಕಾಶ್ಯಪ ಋಷಿಗಳು ಬರೆದಿರ್ತಕ್ಕಂಥ ವಾಸ್ತುಶಾಸ್ತ್ರ ಗ್ರಂಥದಲ್ಲಿ ಲಿಂಗಗಳು ಎಷ್ಟು ಟೈಪ್ ಅದಾವ ಅಂದ್ರ, ಕಾಷ್ಟಲಿಂಗ ಅಂದ್ರೆ ಕಟ್ಟಿಗೆಯಿಂದ ಮಾಡಿದ ಲಿಂಗ, ಮೃಣ್ಮಯ ಲಿಂಗ ಅಂದ್ರ ಮಣ್ಣಿನಿಂದ ಮಾಡಿದ ಲಿಂಗ, ಪಾರಜ ಲಿಂಗ ಅಂದ್ರ ಪಾದರಸದ ಲಿಂಗ, ಸುವರ್ಣದಿಂದ ಮಾಡಿರ್ತಕ್ಕಂಥದ್ದು ಸುವರ್ಣಲಿಂಗ, ಮತ್ತು ಶಿಲೆಯಿಂದ ಮಾಡಿರ್ತಕ್ಕಂಥದ್ದು ಶಿಲಾಲಿಂಗ, ಮತ್ತು ಪಚ್ಚಲಿಂಗ ಅಂತಕ್ಕಂಥ ಲಿಂಗಗಳದಾವು. ಇವೆಲ್ಲ ರತ್ನಲಿಂಗಗಳ ಸಾಲಿಗೆ ಸೇರ್ತಕ್ಕಂಥವು. ಎಲ್ಲ ಏನ ಎಲ್ಲ ಲಿಂಗಗಳನ್ನ ಪೂಜೆ ಮಾಡಿದಷ್ಟು ಫಲ ಸ್ಫಟಿಕ ಶಿವಲಿಂಗವನ್ನ ಪೂಜೆ ಮಾಡಿದ್ರೆ ಬರ್ತದೆ ಅಂತ ಶಾಸ್ತ್ರದಲ್ಲಿ ಕಾಶ್ಯಪ ಋಷಿಗಳು ಬರೆದಿದ್ದಾರೆ. ಮತ್ ಮೇಲಾಗಿ ಈ ಸ್ಫಟಿಕದ ಬಗ್ಗೆ, ಇದು ಹಿಮಾಲಯದಲ್ಲಿ ಲಕ್ಷಾನು ವರ್ಷಗಟ್ಟಲೆ ಒಂದೇ ಕ್ಷೇತ್ರದಿದ್ರೆ ಮಾತ್ರ ಅದು ಶಿಲೆ ರೂಪ ತಾಳ್ತದೆ, ಡಿಸ್ಟರ್ಬೆನ್ಸ್ ಆಗಿರಬಾರ್ದು ಅಂತ ವಿಜ್ಞಾನಿಗಳು ಹೇಳ್ತಾರ. ಇದರಿಂದ ಇದನ್ನ ಪೂಜೆ ಮಾಡಿದ್ರ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗ್ತಾವ, ಆಮೇಲೆ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಾವ ಅಂತಕ್ಕಂಥ ಅನುಭವಿಗಳು ಹೇಳಿರ್ತಕ್ಕಂಥ ವಿಚಾರಗಳು. ಆಮೇಲೆ ಈ ಸ್ಫಟಿಕಲಿಂಗ ದಕ್ಷಿಣ ಭಾರತ, ನಮ್ದು ಹಳೆಯ ಸ್ಫಟಿಕಲಿಂಗ ದಕ್ಷಿಣ ಭಾರತದಲ್ಲಿ ದೊಡ್ಡದಿತ್ತು, ಅದು ಕಳ್ಳವಾಗಿದೆ. ಹೋದ ವರ್ಷ 6ನೇ ತಿಂಗಳು 6ನೇ ಇಸ್ವಿಯೊಳಗೆ ಅಲ್ಲಿ ಅದು ಕೆಳಗಿನ ಪೀಠ ಇದೆ, ಅದನ್ನ ತಗೊಂಡು ಹೋಗಿದಾರ. ಅದನ್ನಲ್ಲಿ ತಗೊಂಡು ಹೋಗ್ಯಾರ. ಇದಕ್ಕೆಲ್ಲ ಲಾಕರ್ ಮಾಡಿರೋದ್ರಿಂದ ಇದೇನು ಇದು ಕಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಿಂಗಾಗಿ ಈ ಸ್ಫಟಿಕಲಿಂಗ ಪೂಜೆ ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಪ್ರಾಪ್ತಿ ಆಗ್ತವೆ ಅಂತಕ್ಕನ್ನೋದು ಒಂದು ವಿಶೇಷ ವಿಚಾರ. ಮತ್ಮೇಲೆ ಆ ಕಡೆ ಈ ಕಡೆ ಇರೋಲ್ಲ ಪಚ್ಚರತ್ನಜ ಲಿಂಗಗಳು, 4 ಪಚ್ಚರತ್ನಗಳಿದಾವೆ. ಹಸಿರು ಕಲರ್, ಪಚ್ಚ ಅಂದ್ರೆ ಹಸಿರು, ಅವು ರತ್ನದ ಹೆಸರುಗಳವು. ಅಂದ್ರ ವಜ್ರ, ಮುತ್ತು, ಹವಳ, ಪಚ್ಚ, ಗೋಮೇಧಿಕ, ಪುಷ್ಯರಾಗ, ನೀಲಮಣಿ ಅಂತ ಹೇಳಿ ಅವು ನವರತ್ನಗಳ ಸಾಲಿನಲ್ಲಿ ಬರ್ತವ. ಆ ಹಸಿರು ಕಲರ್ ಇರೋವೆಲ್ಲ ಅವು ಪಚ್ಚ ಶಿವಲಿಂಗಗಳು. ಇಲ್ಲಿ 4 ಪಚ್ಚ ಶಿವಲಿಂಗಗಳದಾವ. ಅನೇಕ ಶಿವಲಿಂಗಗಳು, ಪಚ್ಚ ಶಿವಲಿಂಗಗಳು ತಮಿಳುನಾಡಿನಲ್ಲಿ ಇದ್ದು ಕೆಲವೊಂದು ಕಳವು ಮಾಡಿದಾರೆ. ಅವೆಲ್ಲ 5000 ವರ್ಷಗಳಿಂದ ರಾಜರಾಜ ಚೋಳ ರಾಜೇಂದ್ರ ಅವರು ಸ್ಥಾಪಿಸಿರ್ತಕ್ಕಂಥ ಆ ಲಿಂಗಗಳೆಲ್ಲ ಕಳವಾಗಿದಾವ. ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಪಚ್ಚಲಿಂಗ ಇದೆ, ಅದು ಎಲ್ಲಿದೆಪ್ಪ ಅಂದ್ರೆ ಕೆಳದಿ ರಾಜಗುರು ಮಠದಲ್ಲಿದೆ. ಮತ್ತೆ ನಮ್ಮ ಗುರು, ಈ ಮಠದ ಕರ್ತೃಗಳು ಜಗದ್ಗುರು ಇಣಕಾಚಾರ್ಯರು. ಸರ್, ಇಲ್ಲಿ ಸ್ಫಟಿಕಲಿಂಗ ದರ್ಶನ ಮಾಡಕ್ಕೆ ಭಕ್ತಾದಿಗಳು ಬರ್ತಾರೆ. ಅವರ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಬೇಡ್ಕೊಂಡ್ರೆ ನಿವಾರಣೆ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಆಮೇಲೆ ಸ್ಫಟಿಕಲಿಂಗದ ಅಭಿಷೇಕದ ನೀರು ಮೈ ಮೇಲೆ ಸೋಕಿದ್ರೆ ಚರ್ಮ ರೋಗ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಸ್ವಲ್ಪ ಯಾವ್ದಾರ ಸಮಸ್ಯೆಗಳು ಇದ್ರೆ ಎಲ್ಲ ನಿವಾರಣೆ ಆಗ್ತವೆ ಅಂತ ಕೇಳ್ಪಟ್ಟಿದ್ದೀವಿ. ಹೌದು, ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿ ಆಗ್ತವೆ. ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ಅವರಿಗೆ ತೊಂದರೆಗಳ ನಿವಾರಣೆ ಆಗ್ತವ. ಗ್ರಹ ಬಾಧೆ, ಯಾವ್ದಾದ್ರು ಬಾಧೆಗಳಿದ್ದಲ್ಲಿ ಅವೆಲ್ಲ ನಿವಾರಣೆ ಆಗ್ತಾವ. ರೋಗ ಬಾಧೆಗಳಿದ್ರೆ ಚರ್ಮ ರೋಗದಲ್ಲಿ ಅಥವಾ ಹಣೆಯಲ್ಲಿ ರೋಗ ಇದ್ದವ್ರಿಗೆ, ಆಮೇಲೆ ಮಾನಸಿಕವಾಗಿ ನೆಗೆಟಿವ್ ಆದವ್ರಿಗೆ ಅದೊಂಥರ ಒಳ್ಳೆ ಪಾಸಿಟಿವ್ ಅನ್ನ ತಂದು ಕೊಡ್ತಕ್ಕಂಥದ್ದು ಅದಂತ. ಇಲ್ಲಿ ಬಂದ್ರೆ ನೆಗೆಟಿವ್ ಎನರ್ಜಿಗಳೆಲ್ಲ
ಹೋಗ್ತವೆ, ಪಾಸಿಟಿವ್ ಎನರ್ಜಿಗಳೆಲ್ಲ ಕ್ರಿಯೇಟ್ ಆಗ್ತವೆ. ಆಮೇಲೆ ವಿದ್ಯಾ ಬುದ್ಧಿಗಳ ಪ್ರಾಪ್ತಿಗಾಗಿ ಪ್ರಾರ್ಥನೆ ಮಾಡ್ಕೋಬಹುದು. ಮತ್ತೆ ಯಾವ್ಯಾವ ತರ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ? ಆಮೇಲೆ ಮಕ್ಕಳಾಗದವರು ಇಲ್ಲಿ ಬಂದು ಉತ್ತುತ್ತಿ ಹಣ್ಣು ಮತ್ತು ಖರ್ಜೂರ ಆಶೀರ್ವಾದ ಮಾಡಿಸ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡವ್ರಿಗೆಲ್ಲ ಮಕ್ಕಳಾಗಿದ್ದಾವೆ. ಆಮೇಲೆ ಕಾಯಿ ಇಟ್ಟು ಜೋಡ್ ಕಾಯಿ ತಗೊಂಡ್ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಅವ್ರು ಪೂಜೆ ಮಾಡಿದವ್ರಿಗೆ ಮಾಂಗಲ್ಯ ಭಾಗ್ಯಗಳು ಕೂಡ ಬರ್ತಾವ. ಆರೋಗ್ಯ ಭಾಗ್ಯ ರೋಗಾದಿಗಳೆಲ್ಲ ಅಂದ್ರ ಇದು ನೆಗೆಟಿವ್ದಿಂದ ಹೆಚ್ಚಾಗಿ ರೋಗಾದಿಗಳು ಬರೋದಿಲ್ಲ, ಮಾನಸಿಕ ಒತ್ತಡಗಳು ಮತ್ತು ಆಹಾರ ವಿಹಾರಗಳು ಸರಿ ಇಲ್ದಾಗ ಬರ್ತಾವ. ಆ ರೋಗಾದಿಗಳಿಗೆ ಸರಿಯಾಗಿ ನಾವು ಮುಖ್ಯವಾಗಿ ಮನುಷ್ಯನ ಮನಸ್ಸು, ದೇಹ ಮತ್ತು ಮನಸ್ಸು ಇದ್ರೆ ದೇಹ ಶುದ್ಧಿ ಇರ್ತದ, ಆತ್ಮ ಚೈತನ್ಯ ಊರ್ಜಿತ ಅವಸ್ಥೆಗೆ ಬರ್ತದ. ದೇಹ ಮನಸ್ಸು ಸರಿ ಇದ್ರೆ ಮಾತ್ರ ಆತ್ಮಜ್ಞಾನ ಪಡಿಬಹುದು. ಹಂಗಾಗಿ ದೇಹ ಮತ್ತು ಮನಸ್ಸುಗಳು ಇಲ್ಲಿ ಬಂದ್ರ ನೆಮ್ಮದಿಯನ್ನು ಪಡೆಯೋದ್ರಿಂದ ಆರೋಗ್ಯನ ಪ್ರಾಪ್ತಿ ಆಗ್ತದೆ. ಮತ್ತೆ ಭೂತ ಪಿಚಾಚಿಗಳಿಗೆ ಅಂತವೆಲ್ಲ ಏನಿಲ್ಲ ಇಲ್ಲಿ. ಭೂತ ಪಿಚಾಚಿಗಳಿಗೆ ಈ ತರ ನೆಗೆಟಿವ್ ಎನರ್ಜಿಗಳು ಬಹಳ, ಪಾಸಿಟಿವ್ ಎನರ್ಜಿ ಅಂದ್ರೆ ಅದೊಂದು ಭೂತ ಪ್ರೇತ ಪಿಶಾಚಿ ಅಂತಕ್ಕಂಥದ್ದು ಅದು ಇರ್ಬೋದು. ಆದ್ರ ಅದು ಇಲ್ಲಿ ನೆಗೆಟಿವ್ ಆ ತರ ಇದ್ದಲ್ಲಿ ಇಲ್ಲಿ ನಮ್ಮಲ್ಲಿ ಇದಾಗೋದಿಲ್ಲ. ಇಲ್ಲಿ ಯಾರು ಬರೋಂಗಿಲ್ಲ ಅಂತಾರ ಆ ತರದವ್ರ ಏನ್ ಬರೋಂಗಿಲ್ಲ. ಆಗ್ತವಂದ್ರ ನಾವು ಏನಂದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ರಿ. ಯಾಕಂದ್ರ ಅದು ಮನುಷ್ಯನ ಮಾನಸಿಕ ವೇದನೆಯಿಂದ ಅವರಿಗೆ ಮನಸ್ಸು ಕಲುಷಿತ ಆದಾಗ, ಮನಸ್ಸಿನಲ್ಲಿ ಅತಿ ಚಿಂತೆ ಆದಾಗ, ಅದು ನರಗಳಲ್ಲಿ ರಕ್ತ ಸಂಚಾರ ವ್ಯತ್ಯಾಸ ಆದಾಗ ಮಾತ್ರ ಅವ್ರಿಗೆ ಒಂಥರ ದೇವ ಬಂದಂಗ್ ಮಾಡೋದು ಅದೆಲ್ಲ ಮಾಡ್ತಿರ್ತಾರ. ಏನ್ರಿ ಈ ತರ ಮಾಡ್ತಾರ. ಅದು ಮಾನಸಿಕ ಒಂದು ಕಾಯಿಲೆ ರೀ ಅದು. ಅದಕ್ಕೆ ಮಾನಸಿಕ ಒತ್ತಡಕ್ಕೆ ಟ್ರೀಟ್ಮೆಂಟ್ ತಗೋಬೇಕ್ರಿ. ಅದಕ್ಕೆ ಡಾಕ್ಟರ್ಲ್ಲೇ ಟ್ರೀಟ್ಮೆಂಟ್ ಕೊಡಕ್ ನಾವು ಹೇಳ್ತೇವ್ರಿ. ಈ ಸ್ಫಟಿಕಲಿಂಗ ಅಂದ್ರೆ ಈ ಪರ್ಟಿಕ್ಯುಲರ್ ಇದನ್ನ ಸ್ಫಟಿಕಲಿಂಗ ಎಷ್ಟು ಖರ್ಚು ಇರ್ಬೋದು? ಒಂದು ಇದು ಸ್ಫಟಿಕಲಿಂಗ ಅಂದಾಜು 1 ಕೋಟಿ ರೂಪಾಯಿ ಸ್ಫಟಿಕದ ಇದೆ. ಕೆಳಗಡೆ ಅದೊಂದು 25 ಲಕ್ಷ ರೂಪಾಯಿದ ಪಚ್ಚೆ ಪೀಠ ಅದು. ಈ ಸ್ಫಟಿಕಗೆ 1 ಕೋಟಿ ರೂಪಾಯಿ ಆಗಿರ್ಬೋದು. ಅವೆಲ್ಲ ಬೇರೆ ಅವೆಲ್ಲ ಹಳೆ ಸ್ಫಟಿಕಲಿಂಗ ನಿಮ್ದು ಇತ್ತಲ್ಲ, ಅದು ಎಷ್ಟು? ಅದು ಬೆಲೆ ಬಾಳ ನಮ್ಗೆ ಗೊತ್ತಿಲ್ಲ. ಅದ ನಮ್ಮ ಹಿರಿಯರ ಕಾಲದ್ರಿ ಬೆಲೆ ಬಾಳ್ತಕ್ಕಂಥ 2000 ವರ್ಷಗಳ ಹಿಂದಿನ ಸ್ಫಟಿಕಲಿಂಗ ಇತ್ತು. ಎಷ್ಟು ಇರ್ಬೋದು ಅಂತ ಅದು ನಮ್ಗೆ ಗೊತ್ತಿಲ್ಲ ರೇಟ್. ಅದು ಬೆಲೆ ಕಟ್ಲಾರ್ದಂತ ಹೇಳ್ತಾರೆ. ಅದು ಈಗೇನೆ 1 ಕೋಟಿ ಅಂತೀರಿ, ಅವಾಗಿನ ಕಾಲದಾಗೆ ಹೌದೌದ್ರಿ. ಅಂದ್ರೆ ಅವ್ರು ಅದ ಬೆಲೆ ಕಟ್ಟಕ್ ಆಗಂಗಿಲ್ಲ ಸರ್. ಇದು ಎಷ್ಟು ವರ್ಷದಿಂದ ಈಗ ಬಂದಿದೆ ಸರ್ ಇಲ್ಲಿ? ಇದು ನಾವು ಕೈಲಾಸ ಮಾನಸ ಸರೋವರ ಕೈಲಾಸ ಪರ್ವತದಿಂದ ನಾವು ಸ್ಟೋನ್ ತರಿಸಿ ರಾಜಸ್ಥಾನ ತರಿಸಿ ರೆಡಿ ಮಾಡಿಸಿರಿ. ಅಲ್ಲಿಂದ ತರಿಸಿ ಕೈಲಾಸ ಪರ್ವತದಿಂದ? ಹೌದು. ಈಗ ಎಷ್ಟು ವರ್ಷ ಆಯ್ತು ಸರ್? ಇದು ನಮ್ದು 1 ವರ್ಷ ಆಯ್ತು ಸರ್. ಇದು ಹೌದು. ಅದು ಎಷ್ಟು ವರ್ಷದಿಂದ? ಜನವರಿ 23ಕ್ಕೆ 1 ವರ್ಷ ಆಯ್ತು ಸರ್. ಅದು ಹಳೆ ಸ್ಫಟಿಕಲಿಂಗ? ಅದು 2000 ವರ್ಷದ ಸ್ಫಟಿಕಲಿಂಗ. 2000 ವರ್ಷದಿಂದ ಅದು ಇಲ್ಲಿ ಇದೆ ಸರ್? ಹೌದೌದು ಸರ್. ಅಂದ್ರೆ ನಮ್ದು ಮೂಲತಃ ಕಾಶಿ, ನಮ್ ಜಂಗಮಪುರ ಅಂತ ಊರ ಹೆಸರು. ಕಾಶಿ ಒಳಗ ನಮ್ ಮಠ ಐತ್ರಿ. ಕಾಶಿ ಒಳಗ ಇದ್ದವರು 1126ಕ್ಕೆ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಎಳಮಲ್ಲಿ ಬರ್ತಾರೆ. ಬಿಜಾಪುರ ಜಿಲ್ಲಾ ಎಳಮಲ್ಲಿ ಬರೋದ್ರಂದ್ರೆ ನಮ್ಮ ದೇಶ ಹಿಂದೂಸ್ತಾನ್ ಅಂತ ಇದ್ದಾಗ ಅವಾಗ ಸ್ವಲ್ಪ ಎಲ್ಲ ರಾಜರುಗಳು ಬದಲಾವಣೆ ಆದ್ರಂದ್ರೆ. ಅಂದ್ರ ಮಹಾರಾಷ್ಟ್ರದ ಅಭ್ಯುದಯ ರಾಜರೆಲ್ಲ ಇದ್ರಲ್ಲ, ಅಲ್ಲಿವರಿಗೆ ಮೊದ್ಲಿಕ್ಕ ಕೌರವ ಪಾಂಡವರ ನಂತರ ಇವರು ಕ್ಷತ್ರಿಯರ ಆಡಳಿತ ಮಾಡ್ತಾರೆ ಲಕ್ಷಣ ವರ್ಷಗಟ್ಲೆ. ಆಮೇಲೆ ಚವಾಣ ಕುಲದವ್ರು ಸಿಗ್ತಾರೆ. ಚವಾಣ ಕುಲದವ್ರು ಸಿಗೋರು ಆ ಟೈಮ್ಗೆ ಇವ್ರು ಬಂದ್ಬಿಡ್ತಾರೆ ಈ ಕಡೆ ಕರ್ನಾಟಕ ಕಡೆ, ಉತ್ತರ ಕರ್ನಾಟಕ ಬಂದು ಅಲ್ಲಿ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಎಳಮಲ್ಲಿ ವಾಸ ಆಗ್ತಾರೆ. ಆನಂತರ ಸ್ವಲ್ಪ ದಿವಸದಲ್ಲಿ ಪೃಥ್ವಿರಾಜ್ ಚವಾಣರನ್ನ ಮುಸ್ಲಿಮ್ಸ್ ರಾಜ ಆಗಿರ್ತಕ್ಕಂಥ ಗೋರಿ ಮೊಹಮ್ಮದ್ ಹಿಂದಿನಿಂದ ಬಂದು ಅವ್ರ ಕೈ ಕಟ್ ಮಾಡ್ಬಿಡ್ತಾರೆ ಪೃಥ್ವಿರಾಜ್ ಚವಾಣ ಸ್ಥಾನೇಶ್ವರದಲ್ಲಿ. ಅವಾಗ ಅಲ್ಲಿ ನಮ್ಮ ಹಿಂದೂಸ್ತಾನ ಮುಸ್ಲಿಮರ ವಶ ಆಗ್ತದೆ. 600 ವರ್ಷ ಮುಸ್ಲಿಂ ರಾಜರು ಆಡಳಿತ ಮಾಡ್ತಾರೆ. ಆ ನಂತರದಲ್ಲಿ ಫ್ರೆಂಚರು ಡಚ್ಚರು ಅವರೆಲ್ಲ ನಮ್ಮ ಸಮುದ್ರದ ಮೂಲಕವಾಗಿ ವಾಸ್ಕೋಡಿಗಾಮ ಮತ್ತು ಕೊಲಂಬಸ್ ಅವರೆಲ್ಲ ಬಂದು ನಮ್ಮ ದೇಶದನ್ನ ಕಂಡುಹಿಡಿದು ಇಲ್ಲಿಗೆ ಬಂದು ಬೇರೆ ಬೇರೆ ಪರಕೀಯರೆಲ್ಲ ಬಂದು ನಂತರದಲ್ಲಿ ನಮ್ಮ ವಿಕ್ಟೋರಿಯಾ ಮಹಾರಾಣಿಯವರು ಮೊದಲನೇ ಮಹಾರಾಣಿ ಅಂತ ಘೋಷಣೆ ಮಾಡ್ಕೋತಾರೆ. ಭಾರತ ಹಿಂದೂಸ್ತಾನದ ಮಹಾರಾಣಿ ಅಂತ ಘೋಷಣೆ ಮಾಡ್ಕೋತಾರೆ. ಆಮೇಲೆ ಸ್ವಲ್ಪ ದಿವಸದಲ್ಲಿ ಅದು ನಡೆಯಂಗಿಲ್ಲ. ಆಮೇಲೆ ಬ್ರಿಟಿಷರು ಎಲ್ಲ ಒಕ್ಕಟ್ಟಾಗ್ಬಿಟ್ಟು ವೈಜ್ಞಾನಿಕ ಇವನ್ನೆಲ್ಲ ತಗೊಂಡು ಬಂದು ಎಲ್ಲಾ ನಮ್ಮ ಎಲ್ಲಾ ಪ್ರಾಂತದ ಮುಸ್ಲಿಂ ರಾಜರು ಮತ್ತು ಹಿಂದೂ ರಾಜರು ಬೇರೆ ಬೇರೆ ಜನಾಂಗದ ರಾಜ ಇವನ್ನೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರ. ಅಕ್ವೈರ್ ಮಾಡ್ಕೊಂಡು 300 ವರ್ಷ ಬ್ರಿಟಿಷ್ ಆಡಳಿತ ಮಾಡ್ತಾರೆ. ಮುಸ್ಲಿಮ್ಸ್ ಅದಕ್ಕಿಂತ ಮುಂಚೆ 600 ವರ್ಷ ಆಡಳಿತ ಮಾಡ್ತಾರೆ. ಅವರ ನಮ್ಮವರು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಎಳಮಲ್ಲಿ ಬರ್ತಾರೆ. ಅಲ್ಲಿ 80 ಹಳ್ಳಿ ಮಠ ಮನೆ ಗಳಿಸಿರ್ತಾರೆ. ಅಲ್ಲೆಲ್ಲ ಭಕ್ತರೆಲ್ಲ ಚೆನ್ನಾಗಿರ್ತಾರೆ. ಸ್ವಲ್ಪ ಅಲ್ಲಿ ಆದಿಲ್ ಸ್ವಲ್ಪ ದಿವಸಗಳ ನಂತರ ಆಸ್ತಿ ಗಿಸ್ತಿ ಎಲ್ಲ ಮಾಡ್ಕೊಂಡು ಸರಿಯಾಗಿ ನಡೆಯೋತ್ತಿಗೆ
ಟ್ಯಾಕ್ಸ್ ಸಲುವಾಗಿ ವ್ಯಾಜ್ಯ ಮಾಡ್ಕೊಂಡು ಮುಸ್ಲಿಮರು ರಾಜರದ ದ್ರೋಹಕ್ಕೆ ತುತ್ತಾಗಿ ಬಿಜಾಪುರ ಜಿಲ್ಲಾ ಇದು ಬಳ್ಳಾರಿ ಜಿಲ್ಲಾ ಅಗ್ರಿಬೊಮ್ಮನಹಳ್ಳಿ ತಾಲೂಕು ತಂಬ್ರಳ್ಳಿ ಬರ್ತಾರೆ. ಅಲ್ಲಿ ವಿಜಯನಗರ ರಾಜರ ಸಪೋರ್ಟ್ ತಗೊಂಡು ಅಲ್ಲಿ ವಾಸಿರ್ತಾರೆ. ಅಲ್ಲಿಂದ ಈ ಊರಿಗೆ 15ನೇ ಶತಮಾನಕ್ಕೆ ಬರ್ತಾರೆ. ಸರ್ ಇದು ಭಾರತದಲ್ಲಿ ಇದು ಒಂದು ಸ್ಫಟಿಕಲಿಂಗ ದೇವಸ್ಥಾನ, ಇಷ್ಟು ದೊಡ್ಡ ಸ್ಫಟಿಕಲಿಂಗ ಭಾರತದಲ್ಲಿ ಎಲ್ಲಿ ಇಲ್ಲ, ಇಡೀ ಭಾರತದಲ್ಲಿ ಎಲ್ಲಿ ಇಲ್ಲ. ಮತ್ತೆ ಬೇರೆ ಕಡೆ ಸ್ಫಟಿಕಲಿಂಗದವರು ರಾಮೇಶ್ವರದಲ್ಲಿ ಇದೆ ಸಣ್ಣದೊಂದು ಸ್ಫಟಿಕಲಿಂಗ, ಅದು 7 ಇಂಚ್ ಹತ್ರ 8 ಇಂಚ್ ಹತ್ರ ಇರ್ಬೋದು, ನನಗೆ ಗೊತ್ತಿಲ್ಲ. ಇದು ಒಂದು 3 ಫೂಟ್ ಇದೆ ಎತ್ತರ ಅದು. ಹ್ಞೂ, ಪೀಠ ಸೇರಿದ್ರೆ 4.25 ಫೂಟ್ ಆಗತ್ತೆ. ಈಗ ಅದ್ರ ಕೆಳಗಡೆ ಪೀಠದಿಂದ ಒಳಗಡೆನೂ ಒಂದ್ ಸ್ವಲ್ಪ ಹೋಗಿದೆ ಸರ್. ಇಲ್ಲಿ ಈಗ ಎಷ್ಟು ವರ್ಷದಿಂದ ನೀವು ಸೇವೆ ಸಲ್ಲಿಸ್ತೀರಾ ಸರ್? ನಾವು ಈ 25 ವರ್ಷದಿಂದ ಅದನ್ನು 25 ವರ್ಷದಿಂದ ಈ ಮಟ್ಟಕ್ಕೆ ಇದೆ. ದೇವಸ್ಥಾನ ನೀವೇ ಬಂದು ಇದನ್ನ ಮಾಡಿದ್ರೆ ಅಲ್ಲ ನಿಮ್ಮ ತಾತ ನಮ್ದು ಮೂಲತಃ 15ನೇ ಶತಮಾನದಲ್ಲಿ ಊರೊಳಗಿತ್ರಿ ಮಠ ರೀ. ಆ ನಂತರದಲ್ಲಿ ಗಣಪತಿ ಗುಡಿ ಹಿಂದ ಮಠ, ಕಲ್ಲಿನ ಮಠ ಐತ್ರಿ. ಇದನ್ನ 2011ಕ್ಕೆ ನಾವ್ ಇಲ್ಲಿಗೆ ಶಿಫ್ಟ್ ಮಾಡ್ಯಾವ್ರಿ. ಅಲ್ಲಿ ಮೂರ್ತಿಗಳನ್ನ ಮತ್ತೆ ಇಲ್ಲಿ ಎಲ್ಲ ಶಿಫ್ಟ್ ಮಾಡ್ಯಾರ. ಇಷ್ಟಿಲ್ಲ ಈಗ ಆ ದೇವಸ್ಥಾನದ ಮಠದ ಇದೆಲ್ಲ ಹೌದು ಜಾಗ ಇಲ್ಲ. ಹೌದು. ಹಾ ಸರ್. ಈ ತರದ ಲಿಂಗಗಳು ನಮ್ಮ ಹಿಂದೂಸ್ತಾನದಲ್ಲಿ 12 ಜ್ಯೋತಿರ್ಲಿಂಗ ಇದಾವೆ ಅಂತ ಹೇಳ್ತಾರ. ಆ 12 ಜ್ಯೋತಿರ್ಲಿಂಗದ ನೆನಪಿಗಾಗಿ 12 ಕಾಶಿ ಲಿಂಗಗಳಿದಾವ್ರಿ ಇಲ್ಲಿ. ಇವು ಯಾಕೆ ಹೆಂಗೆ ಕಾಶಿ ಲಿಂಗಗಳು ಅಂತ ಕಂಡು ಹಿಡಿಬೇಕಂದ್ರ, ಉತ್ತರ ಭಾರತದಲ್ಲಿ ವೇಸರ ಶೈಲಿ ಮತ್ತು ನಾಗರ ವಾಸ್ತು ಶೈಲಿ ಇದಾವೆ. ಇದು ನಾಗರ ಶೈಲಿಗೆ ಇರೋದ್ರಿಂದ ಇದು ನಾಗರ ಮೂರ್ತಿ ಇದೆ. ಇಲ್ಲೊಂದು ನಾಗರ ಮೂರ್ತಿ ಇದೆ, ಇಲ್ಲೊಂದು ನಾಗರ ಮೂರ್ತಿ ಇರ್ತಾವ್ರಿ. ಈ ತರದ 12 ಲಿಂಗಗಳದಾವ್ರಿ. ಇವು 12 ಮೂರ್ತಿಗಳಿದಾವ್ರ? ನೋಡ್ರಿ, ಇವು ಎಲ್ಲ ಅದ ನೋಡ್ರಿ. ಇದ್ರಾಗ ನಾಗರ ಮೂರ್ತಿ ಅಂದ್ರೆ ಹೌದ್ರಿ, ಇಲ್ಲಿ ನಾಗರ ಮೂರ್ತಿ ಕಾಶಿಯಿಂದ ಬಂದಿರೋರು. ನಮ್ಮ ಮೂಲ ಊರು, ನಮ್ಮ ಪೂರ್ವಜರದ ಕಾಶಿ ರೀ. ಈ ಲಿಂಗ ನರ್ಮದಾ ಬಾಣಲಿಂಗ ಅಂತ ಇದೆ. ಇದು ಕೆತ್ತಿರೋದು, ಕೆಳಗಡೆ ಭಾಗದ ಡಿಸೈನ್ ಮಾಡಿರೋದು ಕೆತ್ತಿರೋದು. ಇವು ಮೇಲೆಲ್ಲ ಅದ್ರಲ್ಲಿ ಇದು ನ್ಯಾಚುರಲ್ ಲಿಂಗ ರೀ. ಇದು ಇವು ಎಲ್ಲಿ ಬರ್ತಾವಂದ್ರ ಮಧ್ಯಪ್ರದೇಶದಲ್ಲಿ ಮಂದಾರ ಪರ್ವತ ಅಂತ ಇದ್ರಿ. ಅಲ್ಲಿ ಶಿವ ಮತ್ತು ಶಕ್ತಿಯರು, ಶಿವ ಶಿಲೆ ರೂಪ ತಾಳ್ತಾರೆ, ಶಕ್ತಿ ನದಿ ರೂಪ ತಾಳ್ತಾರೆ. ಅಲ್ಲಿ ಲಿಂಗಗಳು ಸೃಷ್ಟಿ ಆಗ್ತಾರೆ. ನರ್ಮದಾ ನದಿ ಒಳಗ್ರಿ ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಅಂತ ಊರ ಐತಿ. ಅಲ್ಲಿ ಮಮಲೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಐತಿ. ಆ ನದಿ ಒಳಗ್ರಿ ಅವೆಲ್ಲ ಬರ್ತಾವ. ಗೌರ್ಮೆಂಟ್ ಈಗಲೂ ಬರ್ತಾವ. ಗೌರ್ಮೆಂಟ್ದವರು ಟೆಂಡರ್ ಕೊಟ್ಟಿರ್ತಾರೆ ಕಾಂಟ್ರಾಕ್ಟರ್ಗಳಿಗೆ. ಅವ್ರು ನೀರಾಗ ಮುಳುಗೋರ್ನ ಎಕ್ಸ್ಪರ್ಟ್ಸ್ ಎಲ್ಲ ತಗೊಂಡು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರ. ಅವ್ರು ಮುಳುಗಿ ಲಿಂಗಗಳನ್ನ ಇವನ್ನ ಎತ್ತಿ ಕೊಡ್ತಾರೆ. ಹೌದು, ಅಂದ್ರೆ ಬೇರೆ ಕಡೆ ಎಲ್ಲ ಸಪ್ಲೈ ಮಾಡ್ತಾರೆ. ಕಾಶಿ, ಕೇದಾರ, ಶ್ರೀಶೈಲ ಎಲ್ಲ ಕಡೆನೂ ಕೊಡ್ತಾರೆ. ಈಗ ಮತ್ತೆ ಎಲ್ಲಿ ಪೊಲೀಸರಾಗ್ಲಿ ಸಪೋರ್ಟಿಂಗ್ ಯಾವ ಇಲ್ಲ? ಪೊಲೀಸ್ ಸಪೋರ್ಟಿಂಗ್ ಇಲ್ಲ ಸರ್. ಬರ್ತಾರ ಸರ, ಅಂದ್ರೆ ಅವ್ರು ಏನ ಇದು ತೊಂದರೆ ಆದ್ಮೇಲೆ ಬರ್ತಾರ. ಮತ್ತ ಇದು ಎಲ್ಲ 112 ವ್ಯಾನ್ ಮಾಡಿದಾರ. ಅವ್ರೇನು ದಿವಸ ನೈಟ್ ಒಂದು 5 ನಿಮಿಷ ಬಂದು ಹಂಗೆ ವಿಸಿಟ್ ಮಾಡಿ ಹೋಗ್ತಾರೆ. ಆಮೇಲೆ ಅವರು ಪೊಲೀಸ್ನವ್ರು ಬಹಳ ಪ್ರಯತ್ನ ಮಾಡಿದ್ರು ನಮ್ದು ಹಳೆ ಲಿಂಗ ಹುಡುಕೊಡಕ. ಬಟ್ ಇನ್ನು ಸರ್ಚ್ ಮಾಡ್ತಾ ಇದಾರೆ, ಸಿಕ್ಕಿಲ್ಲ ಯಾರು ಅಂತ ಇನ್ನು ಗೊತ್ತಾಗಿಲ್ಲ ಸರ್. ಅವ್ರು ಬಹಳ ಪ್ರಯತ್ನ ಮಾಡ್ಯಾರ. SP ಲೆವೆಲ್ನ ತಂಡ ಮಾಡ್ಯಾರ. ಅವರೆಲ್ಲ ಪ್ರಯತ್ನ ಮಾಡಿ ಹುಡುಕ್ತದ. ಇವರು ನಮ್ಮ ಗುರುಗಳ್ರಿ. ಇವ್ರ ಹೆಸರು ಗವಿಸಿದ್ದೇಶ್ವರ ಸ್ವಾಮಿಗಳಂತಾರೆ. ಇವರು ಉತ್ತರ ಭಾರತದಿಂದ ಬಂದಿರೋರು. ಇಲ್ಲ, ಅವರು ನಮಗ್ ಗೊತ್ತಿಲ್ಲ. ಅವ್ರು ನಮ್ಗೆ ಭಾಳ ದಿನದ ಹಿಂದೆ ಲಿಂಗೈಕ್ಯಾರ. ಈಗ 13 ತಲೆಮಾರ ಹಿಂದೆ ಲಿಂಗೈಕ್ರ. ಇವೆಲ್ಲ ಲಿಂಗಗಳು ಅಮೃತ ಶಿಲೆ ಲಿಂಗಗಳು. ಈ ಥರದ ಒಂದು ಕೋಟಿ ಲಿಂಗ ಮಾಡ್ಬೇಕಂತ ಮಾಡ್ಯಾವ್ರಿ. ಭಕ್ತಾದಿಗಳಿಂದ 200-200 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಅವ್ರು ಶಿವರಾತ್ರಿ ಕಲೆಕ್ಟ್ ಮಾಡ್ತಾರೆ. ಶಿವರಾತ್ರಿಗೆ ಎಷ್ಟು ರೆಡಿ ಹಾಕೋ ದುಡ್ಡು, ಅಷ್ಟು ದುಡ್ಡು ಕಾಶಿ ಕಳಿಸ್ಕೊಡ್ತಾರೆ. ಕಾಶಿ ರೆಡಿ ಮಾಡಿ ಕಳಿಸ್ತಾರೆ. ಈ ತರ ಕೋಟಿ ಲಿಂಗ ಮಾಡ್ಬೇಕಂತ. ಹೌದೌದು. ಅಂದ್ರೆ 1 ಕೋಟಿ ಈಶ್ವರನ ಲಿಂಗ ಒಂದು ಲಿಂಗ ಮಾಡ್ಬೇಕಂತ. ಹಂಗಲ್ರಿ. ಈ ತರ ಪ್ರೇಮ್ನಲ್ಲಿ ಒಂದ್ ಲಿಂಗ ಐತ್ರ. ಇದ್ರಾಗ ಒಂದೊಂದ್ ಸಹಸ್ರ ಲಿಂಗಗಳು ಬರ್ತಾವ್ರೆ. ಒಳಗಡೆ ಇರುತ್ತಾ? ಇದ್ರ ಲಿಂಗ ರೆಡಿ ಐತ್ರಿ. ಇವು ರೆಡಿ. ಈ ತರ ಲಿಂಗಗಳು ಬರ್ತಾರೆ ಅಲ್ಲಿಂದ. ಇವಕ್ಕೆ 200 ರೂಪಾಯಿ ಮಾಡ್ತಾರೆ. 201 ರೂಪಾಯಿ ಕಲೆಕ್ಟ್ ಮಾಡಿ ಅವನು ಕಾಶಿಗೆ ಕಳಿಸ್ತಾರೆ. ಅವ್ರ ಕಾಶಿಗೆ ರೆಡಿ ಮಾಡಿ ನಮಗೆ ಟ್ರೈನಿಗೆ ಹಾಕ್ತಾರೆ. ಈ ಲಿಂಗು ಬರುತ್ತೆ. ಈ ಲಿಂಗು ಬರ್ತಾರೆ. ಚೀಲಗಟ್ಲೆ ಬರ್ತಾರೆ. ಅಲ್ಲಿದವ್ರು ಇಲ್ಲ ಒಂದು 4 ಚೀಲ ತೋರಿಸ್ತಾನೆ. ಅವ್ನು ನಾವು ರೇಣುಕಾಚಾರ್ಯ ಜಯಂತಿ ದಿವಸ ಗುರುಗಳು ಬಂದಿರ್ತಾರಲ್ರಿ,
ಅವಾಗ ಅವ್ರ ಹೆಸರಿನ ಮೇಲೆ, ಅವ್ರ ತಂದೆ ತಾಯಿ ಹೆಸರಿನ ಮೇಲೆ ಸ್ಥಾಪನೆ ಮಾಡಿಸ್ತಾರೆ. ಇದು ಎಲ್ಲ ಕಾಶಿಲಿಂಗರು, ಇವೆಲ್ಲ ಸೇಮ್ ಎಲ್ಲ. ಟೋಟಲಿ ಕಾಶಿಲಿಂಗ 12 ಇದಾವ್ರಿ. ಹೌದೌದ್ರಿ. ಆಮೇಲೆ ನಮ್ಮ ಹಿಂದೂಸ್ತಾನದಲ್ಲಿ ಮೊದಲಿಗೆ ನಮ್ಮ ಇತಿಹಾಸಗಳಲ್ಲಿ ತಿಳಿದಿರತಕ್ಕಂಥ ವಿಚಾರ ಅಂದ್ರ, ಸತಿದೇವಿಯ ಇದು ಪರಮೇಶ್ವರನ ಮೊದಲನೇ ಹೆಂಡತಿ ಹೆಸರು ಸತಿದೇವಿ ಮತ್ತು ದಾಕ್ಷಿಣಿ ದೇವಿ ಅಂತ ಹೇಳ್ತಾರ. ಅವರು ಯಜ್ಞದಲ್ಲಿ ತಮ್ಮ ದೇಹ ತ್ಯಾಗ ಮಾಡ್ತಾರ. ಅವಾಗ ಪರಮೇಶ್ವರ ಅರ್ಧನಾರೀಶ್ವರ ಆಗಿರ್ತಾನ. ಅವನ ದೇಹಕ್ಕೆ ಬಹಳ ತೊಂದರೆ ಆಗ್ತಿರ್ತದೆ. ಅವಾಗ ದೇವತೆಗಳೆಲ್ಲ ವಿಷ್ಣು ಪರಮಾತ್ಮ ಮೊರೆ ಹೋದಾಗ ಅವರು ಸುದರ್ಶನ ಚಕ್ರದಿಂದ ಕಟ್ ಮಾಡ್ತಾರೆ. ಕಟ್ ಮಾಡಿದಾಗ ಅದು 51 ಕಡೆ ಹೋಗ್ಬೇಕಂತ ಶಕ್ತಿದೇವಿ ಇಷ್ಟಪಡ್ತಾಳ್ರಿ. ಹಾಗಾಗಿ ಭೂಲೋಕಕ್ಕೆ 51 ಕಡೆ ಬೀಳ್ತಾವ. ಅಲ್ಲೆಲ್ಲ ಒಂದು ಶಕ್ತಿಪೀಠ ಆಗ್ಯಾವ್ರಿ. ಒಂದೊಂದು ಶಕ್ತಿಪೀಠ ಆಗ್ಯಾವ. ಶಕ್ತಿಪೀಠಗಳಲ್ಲಿ ಅವು 18 ಕಡೆ ಪರಮೇಶ್ವರ ಹಸ್ತ ಇಟ್ಟು ಅದು ಚೈತನ್ಯ ಕೊಟ್ಟಿರ್ತಕ್ಕಂಥದ್ದು ಅವು ಶಕ್ತಿಪೀಠಗಳಾಗ್ಯಾವ. ರಾಕ್ಷಸರನ್ನ ಧ್ವಂಸ ಮಾಡೋ ಸಲುವಾಗಿ ಸತಿದೇವಿ ಅವಯವ ಬಿದ್ದಲ್ಲಿ ಒಂದು ಶಕ್ತಿಪೀಠಗಳಾಗ್ಯಾವ. ಇದು ಪುರಾಹುತಿಕಾ ದೇವಿ ಅಂತ, ಇವರು ಆಂಧ್ರ ಪ್ರದೇಶದಲ್ಲಿ ಬರ್ತಾರೆ. ಇವರು ಉಜ್ಜಯಿನಿ ಮಹಂಕಾಳಿ ಅಂತ, ಇವರು ಒಂದು ಕಂಬದಲ್ಲಿ ಒಬ್ಬೊಬ್ರು ಇದ್ದಾರೆ. ಇದು ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿದೆ. ಮಹಾಕಾಳಿ ಅಂತ ದೇವಿ ಹೆಸರು. ಇವರು ಶ್ರೀಶೈಲ ಅಂತ ಇದೆ ಆಂಧ್ರ ಪ್ರದೇಶದಲ್ಲಿ, ಭ್ರಮರಾಂಬ ಅಂತಾರೆ. ಇವರು ಆಂಧ್ರದ ಬರ್ತಾರ್ರಿ. ಆಂಧ್ರ ಪ್ರದೇಶದಲ್ಲಿ ಅಲಂಪುರಿ ಅಂತ ಇದೆ, ಜೋಗುಳಾಂಬ ಅಂತ, ಇದೊಂದು ಶಕ್ತಿಪೀಠದ ದೇವತೆ. ಇವರು ಸರಸ್ವತಿ ಮಾತೆ ಅಂತ, ಉತ್ತರ ಪ್ರದೇಶ ಕಾಶ್ಮೀರದ ಹತ್ರ ಇದೆ ರೀ ಇದು ಶಕ್ತಿಪೀಠ. ಅದೊಂದು ಈ ತರ 18 ಇದು ಹಳೆ ಲಿಂಗ, ಅದರದ್ದು ಪೀಠ ಇದು. ಇದೆಲ್ಲ ನಾಗರ ಶೈಲಿ, ನಾಗರ ಮೂರ್ತಿ ಐತೆ ನೋಡ್ರಿ. ಇಲ್ಲ ಅದನ್ನ ಇದ್ರ ಮೇಲಿದ್ದದ್ದು ಬಾಣ ತಕೊಂಡು ಹೋಗ್ರಿ. ಅದೊಂದು 15 kg ತಗೊಂಡೋಗ್ರಿ. 15-20 kg ಇರ್ಬೋದ್ರಿ ಅಂದಾಜು. ಇಲ್ಲೇ ಇದ್ರಾಗ ಚಿಂದ ಬರ್ತಾರೆ, ಪಾರ್ಸಲ್ ಮಾಡ್ತಾರೆ. ಒಂದು ಶಕ್ತಿಪೀಠ ಅದ. ಲಂಕಾನು ಕೂಡ ನಮ್ಮ ಹಿಂದೂಸ್ತಾನಕ್ಕೆ ಐತ್ರಿ. ಮೊದಲ ಲಂಕಾಪಟ್ಟಣದ ಶಂಕರಿ ದೇವಿ ಅಂತ ಇದೊಂದು ಶಕ್ತಿಪೀಠ. ಇವರು ಉತ್ತರ ಭಾರತದಲ್ಲಿ ಮಾವಲೇಖನ ಕಿಸ್ತಿತ ಅಂತ, ಇದೊಂದು ಶಕ್ತಿಪೀಠದ ದೇವತೆ. ಇವರು ತಮಿಳ್ನಾಡಿನಲ್ಲಿ ಕಂಚಿ ಅಂತ ಇದೆ, ಕಂಚಿ ಕಾಮಾಕ್ಷಿ ಅಂತ. ಈ ದೇವಿ ಹೆಸರು ಸಿಂಹಳ ದ್ವೀಪ ಅಂತ ಇದೆ ನಮ್ಮ ಸಮುದ್ರದ ಒಂದು ದ್ವೀಪದಲ್ಲಿ. ಅಲ್ಲಿ ಪ್ರದ್ಯುಮ್ನ ದೇವಿ ಅಂತ ಇದೊಂದು ಶಕ್ತಿ ದೇವತೆ. ಇದು ಗಿರಿಜಾದೇವಿ ಅಂತ ಒಡ್ಡಿದವದಲ್ಲಿದೆ, ಇದು ಒಂದು ಶಕ್ತಿಪೀಠ ದೇವತೆ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದೇ ಒಂದು ಶಕ್ತಿಪೀಠ ಇದೆ, ಚಾಮುಂಡೇಶ್ವರಿ ಅಂತ. ಅದರ ಊರಿನ ಹೆಸರು ಕ್ರೌಂಚಪಟ್ಟಣ ಅಂತ ಏನ್ರಿ. ಅದು ಬ್ರಿಟಿಷರ ಬಾಳಾಗ ಮೈಸೂರು ಆತರ. ಮಹಿಷಾಸುರನ ಮರ್ದನೆ ಆಗಿರೋದ್ರಿಂದ ಅದಕ್ಕೆ ಅವ್ರಿಗೆ ಮಹಿಷ ಅಂತ ಬರಲಿದ್ದಕ್ರೆ ಮೈಸೂರು ಅಂತ ಹೇಳ್ರೆ ಮೈಸೂರು ಅಂತ ಕನ್ವರ್ಟ್ ಆದ್ರು. ಇದು ಮಾಣಿಕಾಂಬ ಅಂತಾರೆ, ಚಕ್ರಕೋಟಿಗದಾಗೈತ್ರಿ. ಇವರು ಆಯಾ ಕ್ಷೇತ್ರ ಕಾಮರೂಪಿ ಅಂತಾರೆ. ಇದು ವೈಷ್ಣವ ದೇವಿ ಅಂತಾರೆ, ಜ್ವಾಲಾಯಂತಲ್ಲಿದೆ. ಇದು ಪ್ರಯಾಗ್ ಅಂತ ಇದ್ರಿ, ಅಲಹಾಬಾದ್ ಅಂತ ಐತಲ್ಲ ಮೊದ್ಲ ಹೆಸರದ, ಈಗ ಅದು ಪ್ರಯಾಗ್ರಾಜ್ ಅಂತ ಆಗ್ಯದ್ರಿ. ಇಲ್ಲೊಂದು ಶಕ್ತಿಪೀಠ ದೇವತೆ ಐತಿ ಪ್ರಯಾಗ್ರಾಜಲ್ಲಿ. ತ್ರಿವೇಣಿ ಸಂಗಮ ಇದೆ ಅಲ್ಲಿ, ಅಲ್ಲಿ ಕುಂಭಮೇಳ ಎಲ್ಲ ನಡೀತಲ್ರಿ, ಅಲ್ಲಿ ಒಂದು ಶಕ್ತಿಪೀಠ ಇದೆ. ಇದು ಗಯಾ ಅಂತ ಬಿಹಾರದೊಳಗೆ ಬರ್ತೀರಿ, ಮಂಗಲಶ್ರೀ ಗೌರಿಕಾ ಅಂತ ಶಕ್ತಿಪೀಠ ದೇವತೆ. ಇವರು ವಿಶಾಲಾಕ್ಷಿ ಮಾತೆ, ಕಾಶಿ ವಿಶಾಲಾಕ್ಷಿ ಮಾತೆ, ಇದೊಂದು ಶಕ್ತಿಪೀಠ ದೇವತೆ. 18 ಶಕ್ತಿಪೀಠ ದೇವತೆಗಳು 18 ಕಂಬಗಳಲ್ಲಿ ಇದಾರೆ. ಟೋಟಲಿ 18 ಕಂಬದಲ್ಲಿ 18 ಶಕ್ತಿಪೀಠಗಳ ದೇವಸ್ಥಾನ. ಹೌದು, ಇವು 20 ಕಂಬಗಳದಾರೆ. ಇನ್ನೆರಡು ಇವೆಲ್ಲ 2 ನಂದಿಗಳಿದಾವೆ. ಇದಕ್ಕೆ 2 ನಂದಿಗಳಿದಾವೆ. ಇನ್ನು 18 ಕಂಬದಲ್ಲಿ 18 ಶಕ್ತಿ ದೇವತೆಗಳಿದಾವೆ. ಇವೆಲ್ಲ ಕೆಳಬರುತ್ತೆ. ಈ ಮಠದಲ್ಲಿ ಮಧ್ಯಕ್ಕೆ ನಿಂತ್ಕೊಂಡ್ರೆ
12 ಕಂಬಗಳು ಬರ್ತಾವೆ, 12 ರಾಶಿಗಳಿದಾವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ಖಗೋಳ ಶಾಸ್ತ್ರದಲ್ಲಿ ರಾಶಿಗಳಂತಂದೇಳಿ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ 12 ರಾಶಿಗಳಿದಾವೆ. ಅವು ದಿಕ್ಕಿಗೆ ಅನುಸರಿಸಿದಾವೆ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಮಕರ, ಕುಂಭ, ಮೀನ ಅಂತ ಇವೆಲ್ಲ ಧನಸ್ಸು, ಮಕರ, ಕುಂಭ, ಮೀನ ಅಂತ ಏನು ರಾಶಿಗಳಿದಾವೆ ಅವು ದಿಕ್ಕಿಗೆ ಅನುಸರಿಸಿದಾವೆ ಕರೆಕ್ಟಾಗಿ, ಯಾವ ದಿಕ್ಕಿನಲ್ಲಿ ಯಾವ ಇರ್ಬೇಕಂತ. ಅದ್ರ ಮೇಲೆ ಜ್ಯೋತಿರ್ಲಿಂಗಗಳ ಚಿತ್ರ, 12 ಜ್ಯೋತಿರ್ಲಿಂಗಗಳ ಚಿತ್ರ. ಅಲ್ಲಿತ್ರ ಮೊದಲು ಅದು ಮಠ ರೀ. ನಾವು ಇಲ್ಲಿ ಶಿಫ್ಟ್ ಮಾಡ್ಯಾರ 2011ಕ್ಕೆ ಶಿಫ್ಟ್ ಮಾಡ್ಯಾರ. ನಂಬರ್ ಅದ ನೋಡ್ರಿ ಇದಕ್ಕೆಲ್ಲ, ಇಲ್ಲೆಲ್ಲ ಒಳಗಡೆ ನಂಬರ್ ಹಾಕಿ ಶಿಫ್ಟ್ ಮಾಡ್ಯಾರ. ಅದಕ್ಕೆಲ್ಲ ಇಲ್ಲೇ ನೋಡ್ರಿ 7 7 ಇದು 7 × 7 8 8 ಹಿಂಗೆಲ್ಲ ಅವೆಲ್ಲ ಇದು ನಂಬರ್ಸ್ ರೀ. ಅವಕ್ಕೆ ಆ ನಂಬರ್ಸ್ ಹಾಕಿ ಶಿಫ್ಟ್ ಮಾಡ್ಯಾರ. ಮೊದಲಿಂದ ಅಲ್ಲಿ ಕಲ್ಲಿ ಮಠನ ಐತ್ರಿ ಅಲ್ಲಿ. ಅದನ್ನ ಅಲ್ಲಿ ಜಾಗ ಇದು ಮಾಡಿ ಕ್ಲೀನ್, ರಸ್ತೆ ಬಾಜಕ್ಕೆ ಧೂಳು ಬರ್ತೈತ್ರಿ. ಧೂಳು ಬರೋದ್ರಿಂದ ರಸ್ತೆ ಅದಕ್ಕೆ ತೊಂದರೆ, ಇದು ಜನರಿಗೆ ನಿಲ್ಲಕ್ಕೆ ಎಲ್ಲ ಜಾಗ ಸರಿ ಇರಲಿಲ್ಲ. ಹಂಗಾಗಿ ಈ ಕಡೆ ಶಿಫ್ಟ್ ಮಾಡಿದ್ರು. ಮೇಂಟೆನೆನ್ಸ್ ಭಾಳ ತ್ರಾಸ ಆಗೋದ್ರಿ, ಮೇಂಟೆನೆನ್ಸ್ ಮಾಡಕ್ಕೆ ತ್ರಾಸ ಆಗೋದ್ರಿ. ಹಂಗಾಗಿ ಈ ಮಠ ಮತ್ತೆ ಊರೊಳಗಿತ್ರಿ. ನಮ್ಮ ಪೂರ್ವಜರೆಲ್ಲ ಊರೊಳಗಿದ್ರು. ಆ ನಂತರದಲ್ಲಿ ಇಲ್ಲ ಗಣಪತಿ ಗುಡಿ ಇದ್ರೆ ಅದು ಹಿಂದೆ ಬರುತ್ತೆ. ಅಲ್ಲಿ ಕಲ್ಲಿನ ಮಠ ಆಯ್ತು, ಅಲ್ಲಿ ಮೂರ್ತಿಗಳಿದ್ವೆಲ್ಲ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋಣ ನಾವು 2011ರಲ್ಲಿ ಇಲ್ಲಿಗೆ ಶಿಫ್ಟ್ ಮಾಡೋಣ. ಎಲ್ಲ ಮೂರ್ತಿಗಳೆಲ್ಲ ಅಲ್ಲಿದ್ದು. ಅಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಮಾಡೋ ತ್ರಾಸ ಆದ್ರೆ